ನಮಸ್ಕಾರ. ನಾನು ಡಾಕ್ಟರ್ ರಾಜೇಶ್ ಪಾದೇಕಲ್, ಜನನಿ ಯೋಗ ಹಾಗೂ ಪ್ರಕೃತಿ ಚಿಕಿತ್ಸಾ ಆಸ್ಪತ್ರೆಯಲ್ಲಿ ಇರುವಂತಹ ವಸತಿ ವ್ಯವಸ್ಥೆಯ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲನೇದಾಗಿ ಪುರುಷರಿಗಾಗಿ ಸಾಮಾನ್ಯ ವಸತಿ ಅಥವಾ ಮೇಲ್ ಕಾಮನ್ ಅಕಾಮಡೇಷನ್ ಅಂತ ಹೇಳ್ತೇವೆ, ಜನರಲ್ ವಾರ್ಡ್ ಅಂತೇಳಿ ಅದನ್ನು ನೋಡೋಣ. ಈ ವಾರ್ಡಿನಲ್ಲಿ ಸುಮಾರು 10 ಬೆಡ್ಗಳಿವೆ. ಪ್ರತಿಯೊಬ್ಬರಿಗೂ ಕಾಟ್, ಟೇಬಲ್, ಚೇರ್, ವಾರ್ಡ್ರೋಬ್ ಹಾಗೂ ವಿಶಾಲವಾದಂತಹ ಕೊಠಡಿ, ವೆಲ್ ವೆಂಟಿಲೇಟೆಡ್ ಅಂತ ಹೇಳ್ತೇವೆ, ಗಾಳಿ ಬೆಳಕುಗಳು, ಹಾಗೆ ಅಟ್ಯಾಚ್ಡ್ ವಾಶ್ರೂಮ್ ಇರುತ್ತೆ. ಇಲ್ಲಿ ಬಂದವರಿಗೆ ಆರಾಮದಾಯಕವಾದಂತಹ ವಸತಿ ವ್ಯವಸ್ಥೆ. ಈಗ ನಾವು ಸ್ಪೆಷಲ್ ರೂಮಿಗೆ ಬಂದಿದ್ದೇವೆ. ಸ್ಪೆಷಲ್ ರೂಮ್ ಅಂದರೆ ಇಲ್ಲಿ ಇಬ್ಬರು ವಾಸ್ತವ್ಯ ಮಾಡಬಹುದು ಅಥವಾ ಒಬ್ಬರು ಕೂಡ ಇರಬಹುದು. 2 ಕಾಟ್ ಇರುತ್ತೆ, ಟೇಬಲ್, ಚೇರ್, ಬಟ್ಟೆ ಒಣಗಿಸಲಂತಹ ವ್ಯವಸ್ಥೆ ಹಾಗೂ ಅಟ್ಯಾಚ್ಡ್ ವಾಶ್ರೂಮ್, ಟಾಯ್ಲೆಟ್ ಇರುವಂತಹ ವ್ಯವಸ್ಥೆ. ಈ ರೂಮ್ಗಳಲ್ಲಿ ಒಬ್ಬರು ಕೂಡ ಮಾಡ್ಬೋದು ಅಥವಾ ಇಬ್ಬರು ಕೂಡ ಜೊತೆಯಾಗಿ ವಾಸ್ತವ್ಯ ಹೂಡಬಹುದು. ಹಾಗೆ ಈ ಸ್ಪೆಷಲ್ ರೂಮ್ಗಳು ಸುಮಾರು 7 ಇವೆ. ಇದರಲ್ಲಿ 2-3 AC ರೂಮ್ಗಳು ಕೂಡ ಇವೆ. ಈಗ ನಾವು ಮಹಿಳೆಯರಿಗಾಗಿ ಮೀಸಲಿಟ್ಟಂತಹ ವಸತಿ ಸಮುಚ್ಚಯದ ಮುಂಭಾಗದಲ್ಲಿದ್ದೇವೆ. ಈ ಸಮುಚ್ಚಯದಲ್ಲಿ ನಾವು ಮಹಿಳೆಯರ ಸಾಮಾನ್ಯ ವಸತಿ ಅಥವಾ ಫೀಮೇಲ್ ಕಾಮನ್ ಅಕಾಮಡೇಷನ್ ಇದೆ, ಜನರಲ್ ವಾರ್ಡ್ ಇದೆ. ಇದರ ಒಳಗಡೆ ಸುಮಾರು 10 ಬೆಡ್ಗಳ ವ್ಯವಸ್ಥೆ, ಮಹಿಳೆಯರಿಗಾಗಿಯಂತೆ ಮಾಡಿದಂತಹ ಒಂದು ವಸತಿ ವ್ಯವಸ್ಥೆ, ಬೆಡ್ಗಳು, ಅದಕ್ಕೆ ಬೆಡ್ ಅಂತಹ ಪೀಠೋಪಕರಣಗಳು ಹಾಗೂ ಅಟ್ಯಾಚ್ಡ್ ಟಾಯ್ಲೆಟ್, ವಾಶ್ರೂಮ್ಸ್ ಇದೆ. ಈಗ ನಾವು ಮಹಿಳೆಯರ ಸ್ಪೆಷಲ್ ರೂಮ್ಸ್ ಮುಂಭಾಗದಲ್ಲಿದ್ದೇವೆ. ಸುಮಾರು 5 ರೂಮ್ಗಳು AC, ನಾನ್ AC ರೂಮ್ಗಳಿವೆ. ಈ ರೂಮಿನಲ್ಲಿ ಇಬ್ಬರು ವಸತಿ ಮಾಡಬಹುದಂತಹ ರೂಮು, ಪೀಠೋಪಕರಣಗಳು, ಅಟ್ಯಾಚ್ಡ್ ವಾಶ್ರೂಮ್ಸು, ಹಾಗೆ ಟೇಬಲ್, ಚೇರ್, ಆರಾಮದಾಯಕವಾಗಿ ವಿಶ್ರಾಂತಿ ಪಡೆಯುವಂತಹ ಒಂದು ಕೊಠಡಿ. ಹಾಗೆಯೇ ಇದು ಕೂಡ ಮಹಿಳಾ ವಸತಿ ಗೃಹ. ಇದು ಮಹಿಳಾ ಸ್ಪೆಷಲ್ AC ರೂಮು. ಇಲ್ಲಿ ಕೂಡ ಇಬ್ಬರು ಅಥವಾ ಒಬ್ಬರು ಕೂಡ ಇರ್ಬೋದು. ಈಗ ನಾವು ಕಾಟೇಜುಗಳ ಮುಂಭಾಗದಲ್ಲಿದ್ದೇವೆ, ಕುಟೀರಗಳು. ಈ ನಮ್ಮ ಆಸ್ಪತ್ರೆಯಲ್ಲಿ ಸುಮಾರು 18 ಕಾಟೇಜುಗಳಿವೆ. ಪ್ರತಿಯೊಂದು ಕಾಟೇಜುಗಳಲ್ಲೂ 2 ಅಥವಾ 3 ವಸತಿಯ ವ್ಯವಸ್ಥೆ ಇದೆ. ಬನ್ನಿ ಕಾಟೇಜನ್ನು ನೋಡೋಣ. ಈಗ ನಾವು AC ಕಾಟೇಜ್ ಮುಂಭಾಗದಲ್ಲಿದ್ದೇವೆ. ಈ ಕಾಟೇಜುಗಳಲ್ಲಿ AC ಹಾಗೂ ನಾನ್ AC ಅಂತೇಳಿ 2 ವಿಭಾಗಗಳಿವೆ. AC ಕಾಟೇಜಿನ ಒಳಗಡೆ ವಿಶಾಲವಾದಂತಹ ಬೆಡ್ರೂಮ್, ಅದರಲ್ಲಿ 2 ಬೆಡ್ಗಳ ವ್ಯವಸ್ಥೆ ಇರುತ್ತೆ, ಪೀಠೋಪಕರಣಗಳು, ಹಾಗೆಯೇ ಅಟ್ಯಾಚ್ಡ್ ವಾಶ್ರೂಮ್ ವ್ಯವಸ್ಥೆ, ವಾಶ್ರೂಮಿನ ಹೊರಗೆ ಡ್ರೆಸ್ ಚೇಂಜ್ ಮಾಡಲಿಕ್ಕೆ ಒಂದು ವ್ಯವಸ್ಥೆ ಇರುತ್ತೆ, ಬಿಸಿ ನೀರಿನ ವ್ಯವಸ್ಥೆ, ಹಾಗೆ ಬಟ್ಟೆ ಒಣಗಿಸಲು ವ್ಯವಸ್ಥೆ, ಹಾಗೆ ಒಂದು ಪ್ಯಾಂಟ್ರಿ, ಬಿಸಿನೀರು ಮಾಡಿ ಕುಡಿಯೋ ನೀರಿನ ವ್ಯವಸ್ಥೆ ಕೂಡ ಇರುತ್ತೆ. ಪ್ರತಿ ಕಾಟೇಜುಗಳಲ್ಲೂ ಹಾಗೂ ಎಲ್ಲ ವಸತಿ ಸಮುಚ್ಚಯಗಳಲ್ಲೂ RO ವಾಟರ್ನ ಸಪ್ಲೈ ವ್ಯವಸ್ಥೆ ಮಾಡಿದ್ದೇವೆ, ಕುಡಿಯೋ ನೀರಿನ ವ್ಯವಸ್ಥೆ. ಹಾಗೂ ಇದು ವಿಶಾಲವಾದಂಥ ಒಂದು ಕೊಠಡಿ.